ಮೇಲ್ ಕಾಣ್ತಾ ಇರೋ ವಿಡಿಯೋ ನೋಡಿ. प्यार चाहिए, दे दो प्यार है। सिस्टर भाई मेरा बेटी को प्यार चाहिए, मेरा बेटी का ब्लड आ रहा, ब्लड नीचे से ब्लड आ रहा, प्यार चाहिए, दे दो। हम ऐसे नहीं कर सकते। क्यों नहीं कर सकता? क्यों नहीं कर सकता? क्यों नहीं कर सकता? मेरे को प्यार चाहिए अभी। ಈ ವಿಡಿಯೋ ಯಾವುದೇ ಒಂದು ಬಸ್ ಸ್ಟ್ಯಾಂಡ್ ಅಥವಾ ಯಾವುದೇ ಮೆಟ್ರೋ ಅಥವಾ ರೈಲ್ವೆ ಸ್ಟೇಷನ್ ಇಂದಲ್ಲ. ಇದು ಒಂದು ಏರ್ಪೋರ್ಟ್ನ ಟರ್ಮಿನಲಲ್ಲಿ ಪ್ಯಾಸೆಂಜರ್ಸು ಇಂಡಿಗೋ ಏರ್ಲೈನ್ಸ್ ಮತ್ತು ಗೌರ್ಮೆಂಟ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಡಿಸೆಂಬರ್ 2 ಟ್ಯೂಸ್ಡೇ ಇಂಡಿಗೋ ಏರ್ಲೈನ್ಸ್ ಅಕ್ರಾಸ್ ದ ಇಂಡಿಯಾ ತನ್ನ 2,000 ಫ್ಲೈಟ್ಸ್ನ ಸಡನ್ ಆಗಿ ಕ್ಯಾನ್ಸಲ್ ಮಾಡುತ್ತೆ. ಮೇಜರ್ ಏರ್ಪೋರ್ಟ್ಸ್ ಆದಂಥ ಮುಂಬೈ, ಡೆಲ್ಲಿ, ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಟ್ರೈಚಿ ಈ ಎಲ್ಲ ಏರ್ಪೋರ್ಟ್ಸ್ಗಳು ಮೇಜರ್ಲಿ ಇದರಿಂದ ಎಫೆಕ್ಟ್ ಆಗ್ತವೆ. ಡಿಸೆಂಬರ್ 4 550 ಏರ್ಲೈನ್ಸ್ನ ಕ್ಯಾನ್ಸಲ್ ಮಾಡುತ್ತೆ. ಡಿಸೆಂಬರ್ 5 ಓವರ್ 1000+ ಫ್ಲೈಟ್ಸ್ನ ಕ್ಯಾನ್ಸಲ್ ಮಾಡುತ್ತೆ. ಡಿಸೆಂಬರ್ 6 ಓವರ್ 385 ಫ್ಲೈಟ್ಸ್ನ ಕ್ಯಾನ್ಸಲ್ ಮಾಡುತ್ತೆ. ಹಾಗೆ ಡಿಸೆಂಬರ್ 7 ಕೂಡ 150+ ಏರ್ಲೈನ್ಸ್ನ ಕ್ಯಾನ್ಸಲ್ ಮಾಡುತ್ತೆ. ಇದರ ಬಗ್ಗೆ ಮಾತಾಡಿದಂಥ ಇಂಡಿಗೋ ಏರ್ಲೈನ್ಸ್ನ CEO ಆಗಿರುವಂಥ ಪೀಟರ್ ಆಲ್ಬರ್ಸ್ ಅವರು ಎಲ್ಲ ಜನರಿಗೂ ಸಾರಿ ಕೇಳಿ, ಅಪಾಲಜಿ ಕೇಳಿ, ಇದನ್ನು ನಾರ್ಮಲ್ ಆಗೋಕ್ಕೆ 10 to 15 ಡೇಸ್ ಟೈಮ್ ಬೇಕು ಅಂತ ಕೇಳಿದ್ದಾರೆ. DGCA ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಇದು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಂಡರಲ್ಲಿ ಬರುತ್ತೆ. ಜನವರಿ 2024 ಅಂದು ಇವರು ಸೆಟ್ ಆಫ್ ರೂಲ್ಸ್ನ ತರ್ತಾರೆ. ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ಅಂತ ಒಂದು ಸೆಟ್ ಆಫ್ ರೂಲ್ಸ್ನ ತರ್ತಾರೆ. ಇದು ದೇಶದ ಎಲ್ಲ ಏರ್ಲೈನ್ ಕಂಪನೀಸ್ಗೂ ಅಪ್ಲೈ ಆಗುತ್ತೆ. ಈ ಏರ್ಲೈನ್ ಕಂಪ್ನೀಸಲ್ಲಿ ಈ ತಂದಂಥ ರೂಲ್ಸ್ ಏನು ಹೇಳುತ್ತೆ ಅಂದರೆ, ಎಲ್ಲ ಏರ್ಲೈನ್ ಕಂಪ್ನೀಸ್ ಅವರು ಪ್ರಾಪರಾಗಿ ಎಲ್ಲ ರೀತಿಯ ಈ ರೂಲ್ಸಲ್ಲಿರುವಂಥ ಫ್ಲೈಟ್ ಮೆಷರ್ಸ್ನ ಅಪ್ಲೈ ಮಾಡ್ಕೋಬೇಕು ತಮ್ಮ ಏರ್ಲೈನ್ಸ್ಗೆ. ಅಂದರೆ ಪೈಲಟ್ಸ್ಗೆ ಅಥವಾ ಪೈಲಟ್ ಸ್ಟಾಫ್ಸ್ ಯಾರು ಇರ್ತಾರಲ್ಲ ಅವರಿಗೆ ಸ್ಲೀಪಿಂಗ್ ಅವರ್ಸ್ನ ಜಾಸ್ತಿ ಮಾಡೋಕ್ಕಾಗಿರ್ಬೋದು, ಹಾಗೆ ಅವರಿಗೆ ಪ್ರಾಪರ್ ವೀಕ್ ಆಫ್ಸ್ ಆಗಿರ್ಬೋದು, ಹಾಗೆ ಲೇಟ್ ನೈಟ್ ಲ್ಯಾಂಡಿಂಗ್ಸಲ್ಲಿ ಪ್ಯಾರಲಲ್ ಆಗಿ ಇನ್ನೊಬ್ಬರು ಪೈಲಟ್ ಸೇಫ್ಟಿ ಆಗಿರೋಕ್ಕಾಗಿರ್ಬೋದು. ಈ ಥರ ಎಲ್ಲ ರೀತಿಯ ಸೇಫ್ಟಿ ಮೆಷರ್ಸನ್ನು ಎಲ್ಲ ಏರ್ಲೈನ್ಸ್ನವರು ತಮ್ಮ ಫ್ಲೈಟ್ಸ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಥರ ಸೇಫ್ಟಿ ಮೆಷರ್ಸ್ನ FDTL ರೂಲ್ಸ್ ಆಗಿ DGCA ತಂದಿರುತ್ತೆ. ಸೊ ಜನವರಿ 2024 ಅಂದು ಇದನ್ನು ತಂದಾಗ ಇದನ್ನು ಇಂಪ್ಲಿಮೆಂಟ್ ಅವಾಗಲೇ ಮಾಡ್ಬೇಕು ಅಂದ್ಕೊಂಡಿರ್ತಾರೆ. ಬಟ್ ಎಲ್ಲ ಏರ್ಲೈನ್ಸ್ ಅವರು ಗೌರ್ಮೆಂಟ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ, ಯಾಕಂದರೆ ಇದಕ್ಕೆ ಅವರು ರೆಡಿ ಇರಲ್ಲ. ಸೊ ಬಿಕಾಸ್ ಆಫ್ ಎಲ್ಲ ರೀತಿಯ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಾಗಿರುತ್ತೆ, ರಿಕ್ರೂಟ್ಮೆಂಟ್ ಇರುತ್ತೆ, ಎಲ್ಲ ಫ್ಲೈಟ್ನ ಸ್ಟಾಫ್ಸ್ನ ರಿಕ್ರೂಟ್ಮೆಂಟ್ ಆಗಿರುತ್ತೆ, ಪೈಲಟ್ಸ್ನ ರಿಕ್ರೂಟ್ ಮಾಡ್ಕೊಳಕ್ಕೋಸ್ಕರ ಗೌರ್ಮೆಂಟ್ ಹತ್ರ ಹೋಗಿ ಟೈಮ್ ಕೇಳ್ತಾರೆ, ಇದನ್ನು ಇಷ್ಟು ಬೇಗ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತ. ಸೊ ಗೌರ್ಮೆಂಟ್ ಕೂಡ ಇದಕ್ಕೊಪ್ಪಿ ಟೈಮ್ ಕೊಡುತ್ತೆ. ಜುಲೈ 1, 2025 ಫಸ್ಟ್ ಫೇಸ್ ಆಫ್ FDTL ರೂಲ್ಸ್ನ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಆ ಟೈಮಲ್ಲೂ ಕೂಡ ಇಂಡಿಗೋ ಏರ್ಲೈನ್ಸ್ ಏನಿದೆ ಇದಕ್ಕೆ ಪ್ರಾಪರ್ ಆಗಿ ಪ್ರಿಪೇರ್ ಆಗಿರಲ್ಲ, ಏನೂ ಆಗಿರಲ್ಲ. ನವಂಬರ್ 1 ಇನ್ನು ರಿಮೈನಿಂಗ್ ಕ್ಲಾಸಸ್ ಆಫ್ FDTL ರೂಲ್ಸ್ನ ಇಂಪ್ಲಿಮೆಂಟ್ ಮಾಡಿ ಕಂಪ್ಲೀಟ್ ರೂಲ್ಸ್ನ ಇಂಪ್ಲಿಮೆಂಟ್ ಮಾಡೋ ಪ್ಲಾನು ಗೌರ್ಮೆಂಟಿಂದ ಇರುತ್ತೆ. ಅಲ್ಲಿ ತನಕ ಕೂಡ ಯಾವುದೇ ರೀತಿಯ ಪ್ರಿಪ್ರೇಷನ್ ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಆಗಿರಲ್ಲ. ಇನ್ ದ್ಯಾಟ್ ಕೇಸ್ ಯಾವುದೇ ರೀತಿಯ ಪ್ರಿಪ್ರೇಷನ್ಸು ಆಗದೆ ಇವರು FDTL ರೂಲ್ಸ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ಕಾಗದೇ ಇರೋ ಕಾರಣ ಈ ರೀತಿಯ ಕಯಾಸ್ ಆಗೋಕ್ಕೆ ಕಾರಣ ಆಗಿರೋದು. ಇದಕ್ಕೆಲ್ಲದಕ್ಕೂ ಕಾರಣ ಏನು ಗೊತ್ತಾ? ಮಾರ್ಕೆಟ್ ಕ್ಯಾಪ್ಚರ್, ಸಿವಿಲ್ ಏವಿಯೇಷನ್ ಇಂಡಸ್ಟ್ರಿಯ ಮಾರ್ಕೆಟ್ ಕ್ಯಾಪ್ಚರ್. ಇಂಡಿಗೋ ಏರ್ಲೈನ್ಸ್ ಏನಿದೆ ಅದು ಒಂದೇ ಕಂಪನಿ ಸಿವಿಲ್ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ 64% ಆಫ್ ಮಾರ್ಕೆಟ್ ಕ್ಯಾಪ್ಚರ್ ಮಾಡಿದೆ. ಹಾಗೆ ಏರ್ ಇಂಡಿಯಾ 24 to 27% ಆಫ್ ಮಾರ್ಕೆಟ್ ಕ್ಯಾಪ್ಚರ್ ಮಾಡಿದೆ. ಅಂದರೆ ಇವೆರಡು ಕಂಪ್ನಿ ಸೇರಿಸಿದ್ರೆ ಇನ್ ಟೋಟಲ್ 90+% ಆಫ್ ಟೋಟಲ್ ಏವಿಯೇಷನ್ ಇಂಡಸ್ಟ್ರಿಯ ಮಾರ್ಕೆಟ್ ಕ್ಯಾಪ್ಚರ್ ಮಾಡಿದ್ದಾರೆ ಇಂಡಿಯಾದು. ಸೊ ಪ್ಯಾಸೆಂಜರ್ಸ್ಗೆ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ, ಅವರು ಒಂದು ಇಂಡಿಗೋ ಹೋಗಬೇಕು ಇಲ್ಲ ಏರ್ ಇಂಡಿಯಾ ಚೂಸ್ ಮಾಡಬೇಕು. ಈ ರೀತಿಯ ಮೊನೋಪೊಲಿ ಅಥವಾ ಡುವೋಪೊಲಿನ ಸೆಟ್ ಮಾಡಿದ್ದಾರೆ ಇವೆರಡು ಕಂಪನೀಸು ಇಂಡಿಯಾದಲ್ಲಿ ಸಿವಿಲ್ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ. ಈ ಎಲ್ಲ ಕೇವಸ್ ಆಗೋ ಕಾರಣ ಏನು ಗೊತ್ತಾ? ಸರ್ಕಾರದ ಮೇಲೆ ಪ್ರೆಷರ್ ಹಾಕೋಕ್ಕೋಸ್ಕರ ಈ ಇಂಡಿಗೋ ಏರ್ಲೈನ್ಸ್ನವರು ಈ ಥರ ಮಾಡಿದ್ದಾರೆ ಅಂತ ಕೆಲವೊಂದು ಸೋರ್ಸಸ್ ಹೇಳ್ತಾ ಇದ್ದಾರೆ. ಲಾಸ್ಟ್ ಡಿಸೆಂಬರ್ 2 ಇಂದ ಏನು ಫ್ಲೈಟ್ ಡಿಲೇ ಆಗಿರ್ಬೋದು, ಫ್ಲೈಟ್ ಕ್ಯಾನ್ಸಲೇಷನ್ಸ್ ಆಗಿರ್ಬೋದು, ಇದರಿಂದ ಜನರ ಆಕ್ರೋಶ DGCA ಮತ್ತು ಗೌರ್ಮೆಂಟ್ ಮೇಲೆ ಆಗಲಿ, ಹಾಗೆ ಗೌರ್ಮೆಂಟು ಪ್ರೆಷರಲ್ಲಿ ಈ ಸೆಟ್ ಆಫ್ FDTL ರೂಲ್ಸ್ನ ವಾಪಸ್ ತಗೊಳ್ಳಿ ಅನ್ನೋದಕ್ಕೋಸ್ಕರ ಇಂಡಿಗೋ ಏರ್ಲೈನ್ಸ್ ಈ ಥರ ಪ್ಲ್ಯಾನ್ ಮಾಡಿದೆ ಅಂತ ಸೋರ್ಸಸ್ ಹೇಳ್ತಾ ಇದ್ದಾರೆ. ಹಾಗೆ ಇದು ಆಗಿದೆ ಕೂಡ, ಸಮ್ ರೂಲ್ಸ್ ಆಫ್ FDTL ರೂಲ್ಸ್ ಆಲ್ರೆಡಿ ಗೌರ್ಮೆಂಟು ವಾಪಸ್ ತೊಗೊಂಡಿದೆ. ಸೊ ಇನ್ ಶಾರ್ಟಲ್ಲಿ ಹೇಳೋದಾದರೆ ಈ ಥರ ಮಾಡೋದ್ರಿಂದ ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕಿ ಯಾವುದೇ ರೀತಿಯ ಮಿಸ್ಯೂಸ್ ಎಲ್ಲ ರೀತಿಯ ಏರ್ಲೈನ್ ಕಂಪ್ನೀಸು ಮಾಡೋ ಚಾನ್ಸಸ್ ಇದೆ, ಅದು ಪ್ರೂವ್ ಆಗ್ತಾನೂ ಇದೆ. ಈ ಥರ ಮೊನೋಪೊಲಿ ಅಥವಾ ಡುವೋಪೊಲಿ ಸೆಟ್ ಮಾಡಿ ಕಂಪನೀಸು
ಗೌರ್ಮೆಂಟು ಹಾಗೆ ಪೀಪಲ್ನ ಕಂಟ್ರೋಲ್ ಮಾಡೋ ರೀತಿಯ ಎಕ್ಸಾಂಪಲ್ಸ್ನ ಅವ್ರು ತೋರಿಸ್ತಾ ಇದ್ದಾರೆ. ಸೊ ಈ ಎಲ್ಲ ಕೇವ್ಸ್ನ ಲಾಭನ ಬೇರೆ ಏರ್ಲೈನ್ಸ್ನವ್ರು ತೊಗೊಳ್ದೇ ಬಿಡ್ತಾರಾ? ಆಬ್ವಿಯಸ್ಲಿ ತೊಗೊಂಡಿದ್ದಾರೆ. ಬೇರೆ ಎಲ್ಲ ಏರ್ಲೈನ್ಸ್ನವರು ಈ ಪ್ಯಾಸೆಂಜರ್ಸ್ಗೆ ಡಬಲ್ ರೇಟ್ಸಲ್ಲಿ ತಮ್ಮ ಟಿಕೆಟ್ ಪ್ರೈಸಸ್ನ ಮಾರ್ಕೊತಾ ಇದ್ದಾರೆ. ಲಿಟ್ರಲಿ ನೀವು 20,000 to 40,000 ಡೆಲ್ಲಿ ಟು ಮುಂಬೈ, ಡೆಲ್ಲಿ ಟು ಬ್ಯಾಂಗ್ಳೂರ್ ಅಥವಾ ಮುಂಬೈ ಟು ಬ್ಯಾಂಗ್ಳೂರ್ ಹೋಗೋಕ್ಕೆ ಟಿಕೆಟ್ ಪ್ರೈಸ್ನ ಫಿಕ್ಸ್ ಮಾಡಿದ್ದಾರೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋಷ್ಟು ಫ್ಲೈಟ್ ಪ್ರೈಸ್ನ ಜಸ್ಟ್ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗೋಕ್ಕೆ ಇವರು ಪ್ರೈಸ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ಗೌರ್ಮೆಂಟ್ ಇದ್ರ ಬಗ್ಗೆ ಯಾವ ರೀತಿ ಆ್ಯಕ್ಷನ್ ತೊಗೊಂಡಿದೆ ಅಂತ. ಇದುವರೆಗೆ ಯಾವುದೇ ರೀತಿಯ ನ್ಯೂಸ್ ಬಂದಿಲ್ಲ ಅದರ ರೀತಿ. ಹಾಗೆ ಗೌರ್ಮೆಂಟ್ ಸ್ಟ್ರಿಕ್ಟಾಗಿ ಏನು ಹೇಳಿದೆ ಅಂದರೆ ವಿತಿನ್ 2 ಡೇಸಲ್ಲಿ ರೀಫಂಡ್ ಆಗಬೇಕು. ಎಲ್ಲ ಇಂಡಿಗೋ ಏರ್ಲೈನ್ಸ್ನ ಬುಕ್ ಮಾಡಿರೋ ಟಿಕೆಟ್ಸ್, ಎಲ್ಲ ಪ್ಯಾಸೆಂಜರ್ಸ್ನ ಟಿಕೆಟ್ಸು ರೀಫಂಡ್ ವಿತಿನ್ 2 ಡೇಸ್ ಆಗಬೇಕು ಅಂತ ಇಂಡಿಗೋ ಏರ್ಲೈನ್ಸಾಗಿ ಸ್ಟ್ರಿಕ್ಟಾಗಿ ನ್ಯೂಸ್ ಹೇಳಿದೆ. ಎಲ್ಲೋ ಒಂದು ಕಡೆ ಇಂಡಿಯಾದಲ್ಲಿ ಮೊನೋಪೊಲಿ ಅಥವಾ ಡುವೋಪೊಲಿ ಆಗ್ತಾ ಇದೆ ಅನಿಸುತ್ತೆ. ಗೌರ್ಮೆಂಟ್ ಇದಕ್ಕೆ ಅಲೋ ಮಾಡ್ತಾ ಇದೆ ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಸೆಕ್ಟರಲ್ಲಿ ಯಾವುದೋ 1 ಮತ್ತು 2 ಕಂಪನಿ ಇಡೀ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಅವರು ಮಾರ್ಕೆಟಲ್ಲಿ ಯಾವುದೇ ರೀತಿಯ ಆ ಸೆಕ್ಟರ್ನ ಮಾರ್ಕೆಟಲ್ಲಿ ಯಾವುದೇ ರೀತಿಯ ಪ್ರೈಸಸ್ನ ರೈಸ್ ಮಾಡ್ಬೋದು, ಯಾರು ಕೇಳೋರಿರಲ್ಲ. ಯಾಕಂದರೆ ಆ ಮಾರ್ಕೆಟಲ್ಲಿ ಆ ಸೆಕ್ಟರಲ್ಲಿ ಯಾರೇ ಕಾಂಪಿಟೇಷನ್ನು ಆ ಕಂಪ್ನಿಗಿರಲ್ಲ. ಸೊ ಇದೇ ರೀತಿಯ ಎಲ್ಲ ಸೆಕ್ಟರಲ್ಲೂ ಆಗ್ತಾ ಹೋದರೆ ದೇಶದ ಆರ್ಥಿಕತೆ, ದೇಶದ ಎಕನಾಮಿ ಬಗ್ಗೆ ಹೆಂಗೆ ಹೊಡ್ತಾ ಬಿಡುತ್ತೆ, ಹಾಗೆ ಸಾಮಾನ್ಯ ಜನ ಇದನ್ನು ಹೆಂಗೆ ಬೇರಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೌರ್ಮೆಂಟ್ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಲಿಟ್ರಲಿ ಜನ ಏರ್ಪೋರ್ಟ್ ಟರ್ಮಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಏರ್ಪೋರ್ಟಲ್ಲೇ ಮಲಗಿದ್ದಾರೆ, ಓವರ್ ಆ್ಯಂಡ್ ನೈಟ್ ಕಳೆದಿದ್ದಾರೆ. 2-3 ಡೇಸ್ ತನಕ ಏರ್ಪೋರ್ಟಲ್ಲೇ ಕಳೆದಿದ್ದಾರೆ. ಎಷ್ಟೊಂದು ಜನಕ್ಕೆ ಎಕ್ಸಾಮ್ಸ್ ಅಟೆಂಡ್ ಮಾಡೋದಿತ್ತು, ಎಷ್ಟೊಂದು ಜನ ತನ್ನ ಬಿಸ್ನೆಸ್ ಮೀಟಿಂಗ್ಸ್ ಆಗಿರ್ಬೋದು, ಎಷ್ಟೊಂದು ಜನ ತನ್ನ ಫ್ಯಾಮಿಲಿ ವೆಡ್ಡಿಂಗ್ಸ್ ಅಟೆಂಡ್ ಮಾಡೋದಿತ್ತು, ಎಲ್ಲ ಕ್ಯಾನ್ಸಲ್ ಆಗಿದೆ ಬಿಕಾಸ್ ಆಫ್ ಒನ್ ಇಂಡಿಗೋ ಏರ್ಲೈನ್ಸ್ ಕಂಪ್ನಿಯಿಂದ. ನಿಮಗೇನನ್ಸುತ್ತೆ? ಇಂಡಿಗೋ ಏರ್ಲೈನ್ಸ್ ಮೇಲೆ ಗೌರ್ಮೆಂಟು ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೋಬೇಕು ಅಥವಾ ಬೇಡವೋ, ಅಥವಾ ತೊಗೊಂಡ್ರೆ ಹೇಗೆ ತಗೊಳುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.